ದನದಾಹಿ ಡಾಕ್ಟರ್ ಪತಿಯ ವರದಕ್ಷಿಣೆ ಕಿರುಕುಳಕ್ಕೆ ಪತ್ನಿ ಬಲಿಯಾಗಿದ್ದಾರೆ. ಪತ್ನಿಯ ಕತ್ತನ್ನ ಹಿಸುಕಿ ಡಾಕ್ಟರ್ ರಾಜಶೇಖರ ಶಿರಶ್ಯಾಡ ಕೊಲೆ ಮಾಡಿದ್ದಾರೆ. ವಿಜಯಪುರದ ಗೌರಿಶಂಕರ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ. ಮದುವೆಯಾಗಿ 10 ವರ್ಷ ಕಳೆದರೂ ಪತ್ನಿಗೆ ವರದಕ್ಷಿಣೆ ಕಿರುಕುಳ ಮಾತ್ರ ತಪ್ಪಿಲ್ಲ ನೋಡಿ. ಬಂಗಾರ ಹಣವನ್ನ ತರುವಂತೆ ಪತ್ನಿಗೆ ಪೀಡಿಸ್ತಾ ಇದ್ದಂತಹ ಡಾಕ್ಟರ್, ಇಬ್ಬರು ಮಕ್ಕಳಿದ್ರೂ ವರದಕ್ಷಿಣೆ ತರುವಂತೆ ಪತ್ನಿಗೆ ಟಾರ್ಚರ್ ಅನ್ನ ನೀಡ್ತಾ ಇದ್ದ ನೋಡಿ. 30 ವರ್ಷದ ಸವಿತಾ ಶಿರಶ್ಯಾಡ್ ದನದಾಹಿ ಗಂಡನಿಗೆ ಬಲಿಯಾಗಿರುವಂತಹ ಮಹಿಳೆ. ಸವಿತಾ ಮನೆಗೆ ಬಿದ್ದು ಗಾಯಗೊಂಡಿದ್ದಾಳೆ ಅಂತ ಕರೆ ಮಾಡಿದಂತಹ ಡಾಕ್ಟರ್. ಪತ್ನಿ ಸವಿತಾ ಸಾವಿನ ಬೆನ್ನಲ್ಲೇ ಡಾಕ್ಟರ್ ಮತ್ತು ಕುಟುಂಬ ನಾಪತ್ತೆಯಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಮೃತ ಸವಿತಾಳ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. ಶವ ಹಸ್ತಾಂತರ ಮಾಡುವಂತಹ ಸಂದರ್ಭದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವಿಜಯಪುರ ಮಹಿಳಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದೆ. ಒಬ್ಬ ಡಾಕ್ಟರ್, ಒಬ್ಬರ ಪ್ರಾಣವನ್ನ ಉಳಿಸಬೇಕಾಗಿರುವಂತಹ ಡಾಕ್ಟರ್ಗೆ ಹಣದ ಮೇಲೆ ವ್ಯಾಮೋಹ. ಹಾಗಾಗಿ 10 ವರ್ಷದ ಸಾಂಸಾರಿಕ ಜೀವನಕ್ಕೆ ಈ ವರದಕ್ಷಿಣೆ ಅನ್ನುವಂತಹ ಕಿರುಕುಳ ಬಿಟ್ಟಿಲ್ಲ ನೋಡಿ. ತಾನು ಡಾಕ್ಟರ್, ಒಂದು ಒಳ್ಳೆ ಹುದ್ದೆಯಲ್ಲಿಟ್ಕೊಂಡು ಸಂಪಾದನೆ ಮಾಡಿಕೊಂಡು ಹೆಂಡತಿಗೆ ಇಬ್ಬರು ಮಕ್ಕಳಿದ್ರು ಕೂಡ ಈ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಇನ್ನೇನು ಮಾಡೋದಕ್ಕಾಗತ್ತೆ ಹೇಳಿ. ಈ ರೀತಿಯಾಗಿ ಕತ್ತನ್ನ ಹಿಸ್ಕಿ ಕೊಲೆ ಮಾಡ್ತಾರೆ ಅಂತಂದ್ರೆ ಯಾರು ನಂಬೋದು, ಯಾರನ್ನು ಬಿಡೋದು? ಸುಮಾರು ದಿವಸದಿಂದ ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೆ. ಅವ್ರು ಏನೋ ಚಂದ ಅದರಪ್ಪ ಅಂತ ನಾನು ಅಂದ್ಕೊಂಡಿದ್ದೆ. ಬರೀ ಏನು ದುಡ್ಡು ಬೇಕು ಇಲ್ಲ ಬಂಗಾರ ಬೇಕು ಅಂತ ತಾಯಿ ತಂದಿಗೆ ಕಾಡ್ತಿದ್ದ. ಯಾಕಪ್ಪ ನೀನು ಬಂಗಾರ ಬೇಕು, ನೀನು ದುಡ್ತೀನಲ್ಲ, ನಿನಗೆಲ್ಲ ಬಂಗಾರ ಎಲ್ಲ ಸ್ತ್ರೀ ಸಂಪತ್ತು ಐತಿ, ದೇವ್ರು ಯಾಕೆ ನಿನಗೆ ಹಿಂಗೆ ಥರ ಮಾಡ್ತಾನಂತ ನಾವೆಲ್ಲ ಥರ ನ್ಯಾಯ ಮಾಡಿ ಬಂದೆವು. ಆ ಸಂದರ್ಭದಾಗ ಅವನು ಇಲ್ಲ ನನಗೆ ರೊಕ್ಕನೇ ಬೇಕು, ಬಂಗಾರೇ ಬೇಕು ಅಂತ ಹೇಳಿ ತಾಯಿ ತಂದಿಗೆ ಭಾಳ ಅಪಾರ ಪ್ರೀತಿಯಿಂದ ಇದ್ದಂಥ ವ್ಯಕ್ತಿ ಅವ್ರಿಗೆ ಕಾಡ್ಕೋತಿದ್ದ. ಕಾಡಿ ಕಿಸಿಂದ್ರೆ ಲಾಸ್ಟಿಗೆ ಏನು ಮಾಡ್ದ, ನಿನ್ನೆ ಇಲ್ಲ ಒಂದು ಸುಮಾರು 2-3 ದಿವಸದಿಂದ ಅವ್ರ ಮನೆಯೊಳಗೆ ಒಂದು ಫಂಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ತಿದ್ದಿರ್ರಿ ಅವರು ಕಾಡಾನ ಕರ್ಕೊಂಡು ಹೋಗೋನವ್ರು ಎಷ್ಟೋ ಸಾರಿ ಹೊಡೆದ್ರು ನಾವು ಬರೋರು ಕಾಲು ಹಿಡ್ಕೊಂಡು ಚಂದ ಇರ್ತಾರೆ ಮಗಳತ್ ನಾವು ಬಿಟ್ಟು ಬಂದೆ. ಬಂಗಾರನೂ ಬೇಕತ್ತಿದ್ರು, ಎಲ್ಲ ಥರ ಹಾಕಿದ್ರು ಮಗಳಿಗೆ ಏನದ ಹಿಂಗೆ ಮಾಡಿ ಜಿಗ ಕೊಂದು ಕುತ್ತಿಗೆ ಹಿಚ್ಚಿಕ್ಕಿ ನಮ್ಗೆ ಹಾರ್ಟ್ ಆಗ್ಯದ ಅಂತ ಹೇಳಿ ಫೋನ್ ಮಾಡ್ಯಾರ್ರಿ. ಗಂಡ ಡಾಕ್ಟರ್ ಅದಾರ BMS ಡಾಕ್ಟರ್. 8 ವರ್ಷ ಆಯ್ತು, 8ರಾಗಿ ಬಿದ್ದದ್ರಿ. ಈಗ 2 ಮಗು ಅದಾವ್ರಿ. ಅವ್ರು ಹಂಗೆ ಕಿರಿಕಿರಿ ಮಾಡ್ತಿದ್ರಿ. ಕಿರಿಕಿರಿ ಮಾಡೋಣ. 2-3 ಸಾರಿ ಕರ್ಕೊಂಡು ಬಂದೆ. ಒಮ್ಮೆ ವರದಕ್ಷಿಣೆ ಸಂಬಂಧ ಕಿರಿಕಿರಿ ಮಾಡವ್ರಿ. ಬಂಗಾರ ಇದು ಕಿರಿಕಿರಿ ಮಾಡೋರು. ಕಿರಿಕಿರಿ ಮಾಡೋಣ. ಮತ್ತು ನಾ ಕಾಲು ಬಿದ್ದು ಕೈ ಬಿದ್ದು ಹೇಳಿ ಬಂದು ನನ್ನ ಮಗ ನಾವು ಬಿಟ್ಟು ಬಂದೆ.